ಮಿಡಿ ಉಪ್ಪಿನಕಾಯಿ ಹಾಕೋದು ಒಂದು ಕಲೆ, ಒಂದು ಆರ್ಟು. ಹಾಗೆ ಬಹಳ ಒಂದು ಏನು ಹೇಳ್ತೀವಿ, ಕಾಳಜಿ ವಹಿಸಿ ಮಾಡಬೇಕು ಈ ಕೆಲಸ ಎಲ್ಲ. ಸುಮಾರು 4-5 ತಿಂಗಳಿಂದ ನಾನು ಇದರಲ್ಲಿ ಚಟ್ ಹಾಕಿ ಇಟ್ಟಿದ್ದೆ. ಬೇಕಾದವಾಗ ನಾನು ಅದನ್ನು ಬಳಸ್ಕೊಳ್ತೀನಿ. ಈಗ ಆಗಸ್ಟ್ ತಿಂಗಳು ನಡೀತಾ ಇರೋದು. ಇವತ್ತು ಆ ನೀರನ್ನೆಲ್ಲ ಕುದ್ದಿ ಅಟ್ಟಿಸ್ಕೊಂಡು ಇದಕ್ಕೆ ಬಹಳ 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 ಕೆಲವು ಪದಾರ್ಥಗಳು. ಒಂದು ಸಾಸಿವೆ, ಹಸಿ ಸಾಸಿವೆ, ಹುರಿದ ಮೆಂತೆ, ನಾನು ರುಚಿಗಿರಲಿ ಅಂತ ಒಣಮೆಣಸಿನಕಾಳನ್ನು ಹಾಕ್ಕೊಂಡಿದ್ದೆ, ಪೆಪ್ಪರ್ ಅಂತೀವಲ್ಲ ಅದು. ಇದೆಲ್ಲ ಹಾಕ್ಕೊಂಡು ಈಗ ತಿರುವುದಕ್ಕೆ ಒರಳುಕಲ್ಲು ಅದೆಲ್ಲ ನಮ್ಮ ಬೆಂಗಳೂರಲ್ಲಿ ನಾವು ಇಟ್ಕೊಂಡಿಲ್ಲ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ನಾನು ಮಿಕ್ಸಿನಲ್ಲೇ ತಿರುವಿರೋದು, ಏನೂ ಆಗೋದಿಲ್ಲ. ಈ ಉಪ್ಪಿನಕಾಯಿ ನಾನು 1.5 ವರ್ಷದವರೆಗೂ ಸ್ಟಾಕ್ ಇಟ್ಕೊಳ್ತೀನಿ. ಹಾಗೆ ಚೆಟ್ಟು ಹಾಕಿದ ನೀರು ಇನ್ನೊಂದು ಸ್ವಲ್ಪ ಇತ್ತು ಡಬ್ಬಿಯಿಂದ ತೆಗೆದಿದ್ದು, ಅದನ್ನು ಇವಾಗ ಕುದಿಸಿದ್ದೀನಿ. ಸುಮಾರು ಅಮ್ಮ ಅವರೆಲ್ಲ ಹೇಳೋ ಪ್ರಕಾರ 1/4 ಇಂಚು 1 ಇಂಚು ಹಿಂಗೆ ಬೇಕು ಅಂತ ಹೇಳ್ತಾರೆ. ಕುದ್ದಿತ್ತು ಚೆನ್ನಾಗಿ, 1/4 ಇಂಚು ಹಿಂಗಿದೆ. ಸೊ ಈ ನೀರನ್ನು ಇಟ್ಕೊಳ್ತೀನಿ. ಇದನ್ನು ನಾಳೆ ಬೆಳಗ್ಗೆವರೆಗೂ ತಣಿಸಿ ಪುನಃ ಈಗೇನು ತೋರಿಸಿ ರಾತ್ರಿ ಎಲ್ಲ ತಣಿಯತ್ತೆ. ತಣದ ಮೇಲೆ ಮತ್ತೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೆರೆಸಿ ಆ ನೀರನ್ನು ಒಂದು ಗಟ್ಟಿ ಜಾರ್ ಬಾಟ್ಲಲ್ಲಿ ಅಥವಾ ಜಾಡಿ ಥರದ್ರಲ್ಲಿ ಅಥವಾ ಯಾವುದೇ ಒಂದು ಒಳ್ಳೆಯ ಎಡಿಬಲ್ ಪ್ಲಾಸ್ಟಿಕ್ಕಲ್ಲಿ ಕೂಡ ನಾವು ಹಾಕಿಡಬಹುದು. ನಾನು ಹೊಟ್ಟೆ ಬೀಜ ತೆಗಿತಾಯಿದ್ದೀನಿ, ತೆಗಿಲೇಬೇಕು ಅಂತ ಏನಿಲ್ಲ, ತೆಗೆದ್ರೂ ಒಳ್ಳೆಯದು ಆ ಥರ. ಸೊ ಇದು ಮಿಡಿ ಉಪ್ಪಿನಕಾಯಿಯ ಕ್ರಮ, ಅಮ್ಮ ಕಲಿಸ್ಕೊಟ್ಟಿರೋದು. ತುಂಬ ರುಚಿಯಾಗಿರುತ್ತೆ. ತಿನ್ನುವಾಗ ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಕೊಳ್ಬಹುದು.